ಹಲೋ ಸ್ಟೂಡೆಂಟ್ಸ್, ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ನ ಸಿನಾಪ್ಸಿಸನ್ನು ಹಿಂದಿನ ಪಾರ್ಟಲ್ಲಿ ಕೊಟ್ಟಿದ್ದೆ ನಿಮಗೆ. ಸೊ ಇವತ್ತು ಒಂದಿಷ್ಟು ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ ಅದೇ ಒಂದು ಸಿನಾಪ್ಸಿಸ್ ಮೇಲೆ. ಸಿನಾಪ್ಸಿಸ್ ನೋಡ್ಕೋಬೇಕು, ಬೋರ್ ಆಗುತ್ತೆ ಗೊತ್ತು ನನಗೆ, ಬಟ್ ಥಿಯರಿ ಪಾರ್ಟ್ ಪರ್ಫೆಕ್ಟ್ ಆಗಿಲ್ಲದೆ ಇದ್ದರೆ ನಾನೀಗ ಹೇಳ್ತಾ ಇರೋದು ನಿಮ್ಗೊಂದು ಚೂರು ಕಷ್ಟ ಅನಿಸ್ಬೋದು. ಸೊ ಅದಕ್ಕೆ ಈ ಸೆಕೆಂಡ್ ಇಯರ್ ಆದರೆ ಕಾನ್ಸೆಪ್ಟ್ಗಳು, ಫಾರ್ಮುಲಾಗಳು, ಡೆರಿವೇಷನ್ಗಳು ಎಲ್ಲ ಕಲ್ತಿರ್ತೀರಿ. ಫಸ್ಟ್ ಇಯರ್ ಆದರೆ ಈ ಒಂದು ಆ್ಯಕ್ಚುಲಿ ಯೂನಿಟ್ಸ್ ಆ್ಯಂಡ್ ಡೈಮೆನ್ಷನ್ ಅಂದರೆ ಪೂರ್ತಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನ ಎಲ್ಲ ಕಡೆಯೂ ಓಡಾಡುವಂಥದ್ದು. ಚೂರು ಕಷ್ಟ ಅನಿಸ್ಬೋದು ನಿಮಗೆ, ಬಟ್ ನೀವು ಒಂದು ಸರಿ ನೋಡ್ಕೊಳ್ಳಿ, ಮತ್ತು ಕಲ್ತಾದ್ಮೇಲೆ ಮತ್ತೊಂದು ಸರಿ ಅದನ್ನು ಪ್ರಾಕ್ಟೀಸ್ ಮಾಡಿದರೆ ಅಥವಾ ಇದೇ ವಿಡಿಯೋನ ಮತ್ತೊಂದು ಸರಿ ನೋಡಿದರೆ ನಿಮಗೆ ಹೇಗೆ ಸಾಲ್ವ್ ಮಾಡಬೇಕು ಕ್ವಶನ್ಸನ್ನು ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಈಗ ನಾವು ಏನು ಮಾಡುವಾಗ ಕೇಳಿದರೆ ಒಂದೊಂದಾಗಿ ಕ್ವಶನ್ಸನ್ನು ತಗೊಂಡು ಅದಕ್ಕೆ ಫಾಸ್ಟಾಗಿ ಆಗಬೇಕಲ್ವ, ವಿತಿನ್ 60 ಸೆಕೆಂಡಲ್ಲಿ ಸಾಲ್ವ್ ಆಗುತ್ತಾ ಅಥವಾ ಅದಕ್ಕೂ ಕಡಿಮೆ ಟೈಮಲ್ಲಿ ನಾವು ಮುಗಿಸ್ತೀವ. ಸೊ ಇದನ್ನು ಇವತ್ತು ನೋಡ್ತಾ ಹೋಗೋಣ. ಫಸ್ಟ್ ಏನು ಕೇಳಿದರೆ, ದ ಡೈಮೆನ್ಷನ್ಸ್ ಆಫ್ ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆ್ಯಂಡ್ ಪರ್ಮಿಯಾಬಿಲಿಟಿ ಮ್ಯೂ ಆರ್. ಸೊ ಈ ಸೆಕೆಂಡ್ ಇಯರ್ ಮಕ್ಕಳಿಗೆ ಗೊತ್ತಾಗುತ್ತೆ ಇದು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದರೆ ನಮಗೆ ಗೊತ್ತಿದೆ ಬಿ ಇಂಟು ಎ. ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡು, ಎ ಅಂದರೆ ಏರಿಯಾ, ಆ್ಯಂಡ್ ಪರ್ಮಿಯಾಬಿಲಿಟಿ ಮ್ಯೂ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ನಲ್ಲೇ ಸಿಗುತ್ತೆ. ಸೊ ಇಂಥ ಪ್ರಾಬ್ಲಮ್ ಬಂದಾಗ ಏನು ಮಾಡಬೇಕು ನಾವು? ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಡೈಮೆನ್ಷನನ್ನು ನೆನ್ಪಿಟ್ಕೋಬೇಕಾ ಅಥವಾ ಪರ್ಮಿಯಾಬಿಲಿಟಿನ ನೆನ್ಪಿಟ್ಕೋಬೇಕಾ? ಸೊ ಇವೆಲ್ಲ ಯಾಕೆಂದರೆ ತುಂಬ ನೆನ್ಪಿಟ್ಕೊಳ್ಳೋದು ಅಂದರೆ ಕಷ್ಟದ ಕೆಲಸ. ಸೊ ಅದಕ್ಕೆ ಈಗ ಆಪ್ಷನ್ಸ್ ಕೊಟ್ಟಿದ್ದಾರೆ, 4 ಆಪ್ಷನ್ಸ್ಗಳಲ್ಲಿ ಯಾವುದು ಕರೆಕ್ಟು ಅಂತ ನೋಡಬೇಕು. ಮತ್ತು ಬೇಗ ಮುಗಿಬೇಕಲ್ವ ಇದು, ನಮಗೆ ಕ್ಯಾಲ್ಕುಲೇಷನ್ನು ಹಾಗೆ ಕೂತ್ಕೊಂಡು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಮಾಡ್ಬೋದು, ಅದಲ್ಲ, ಫಾಸ್ಟಾಗಿ ಆಗಬೇಕು. ಸೊ ಅದಕ್ಕೀಗ ನಾನೇ ಮಾಡೋದಾದರೆ ಏನು ಮಾಡ್ತೇನೆ ಅದನ್ನು ಹೇಳ್ತೇನೆ, ನಿಮ್ಗೆ ಇಷ್ಟ ಆಗ್ಬೋದು ನೋಡಿ. ನನಗೆ ಗೊತ್ತಿದೆ ಮ್ಯಾಗ್ನೆಟಿಕ್ ಫೀಲ್ಡಿನ ಎಕ್ಸ್ಪ್ರೆಷನ್ ನನಗೆ ಚೆನ್ನಾಗಿ ನೆನಪಿದೆ. ಬಿ ಈಕ್ವಲ್ಸ್ ಟು μ0/4π I dl sin θ/r². ನೀವು ಇನ್ನೂ ಚೆನ್ನಾಗಿ ನೆನಪಿದೆ ಅನ್ನೋದಾದರೆ ಏನು ಮಾಡ್ಬೋದು? ಬಿ ಈಕ್ವಲ್ಸ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ದ ಸೆಂಟರ್ ಆಫ್ ದ ಕಾಯಿಲ್. ಹಾಗೆ ಹೋದರೆ ಏನಾಗುತ್ತೆ ಆವಾಗ? ಸೊ μ0 I / 2r ಬರುತ್ತೆ. ಆ ಎಕ್ಸ್ಪ್ರೆಷನ್ ಯಾವುದೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿಂದು ಮತ್ತು μ0 ಎರಡು ಒಟ್ಟಿಗೆ ನಮಗೆ ನೆನಪಿದ್ರೆ, ಸೊ ಅದನ್ನು ನಾವು ಯಾವುದೋ ಒಂದು ಎಕ್ಸ್ಪ್ರೆಷನ್ ತಗೊಳ್ಳಿ. ಈಗ ಈ ಎಕ್ಸ್ಪ್ರೆಷನನ್ನು ತಗೊಂಡಾಗಿದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ ಕೇಳಿದರೆ ಬಿ / μ0 ಮಾಡ್ಕೋತೇನೆ. ಇಲ್ಲಿ μ0 ಇರೋದನ್ನು ಈಚೆ ಬಂತು ನಮಗೆ. ಸೊ ಉಳಿದಿರೋದು ಯಾವುದು? 1/4π I dl sin θ. ಇದು ಏನೇನು ಅನ್ನೋದು ಗೊತ್ತಿರಬೇಕು. sin θ ಟ್ರಿಗ್ನೋಮೆಟ್ರಿಕ್ ರೇಷಿಯೋ, ಅದಕ್ಕೇನು ಡೈಮೆನ್ಷನ್ ಬರೋದಿಲ್ಲ. 4πಗೂ ಕೂಡ ಡೈಮೆನ್ಷನ್ ಬರೋದಿಲ್ಲ, ಅದನ್ನು ಲೆಕ್ಕದಿಂದ ಬಿಟ್ಬಿಡೋಣ. ಸೊ I ಅಂದರೆ ಕರೆಂಟು, ಡಿ ಎಲ್ ಅಂದರೆ ಲೆಂತು, ಆರ್ ಅಂದರೂ ಲೆಂತು ನಮ್ಮ ಡೈಮೆನ್ಷನ್ ಪ್ರಕಾರ. ಸೊ ಹಾಗಾಗಿ ನಾವು ಇದನ್ನೆಲ್ಲ ರೆಡ್ಯೂಸ್ ಮಾಡಿಕೊಂಡ್ರೆ ನನಗೆ ಉಳಿಯೋದು ಏನು ಕೇಳಿದರೆ ಬಿ / μ0 I dl sin θ ಬಿಟ್ಟಿದ್ದೀನಿ ನಾನು, r². ಎಲ್ಲ ಫಾಸ್ಟ್ ಆಗುತ್ತೆ, ನನಗೆ ಹೇಳುವಾಗ ನಿಮಗೆ ಸ್ಲೋ ಅನಿಸುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿದೆ ನಾನು? ಡಿ ಎಲ್ ಅನ್ನು ಬಿಟ್ಟೆ, ಇಲ್ಲಿಂದ ಒಂದು ಲೆಂತನ್ನು ಬಿಟ್ಟೆ, ಯಾಕೆಂದರೆ ಎರಡು ಲೆಂತ್ಗಳ, ಇದು ಲೆಂತ್ ಇದೆ, ಇದು ಲೆಂತ್ ಸ್ಕ್ವೇರ್. ಸೊ I / r ಉಳ್ಕೊಂಡು. ಬಟ್ ನಮ್ಗೆ ಕೇಳಿರೋದು ಮ್ಯಾಗ್ನೆಟಿಕ್ ಫ್ಲಕ್ಸನ್ನು ಅಲ್ವಾ? ಸೊ ಇಲ್ಲಿ ಮ್ಯೂ ಕೇಳಿದ್ದಾರೆ, μ0 ಕೇಳಿದ್ದಾರೆ. μ0 ಅನ್ನೋದು ಫ್ರೀ ಸ್ಪೇಸಿಗೆ ಸಂಬಂಧಪಟ್ಟಿದ್ದು, ಪರ್ಮಿಯಾಬಿಲಿಟಿ ಆಫ್ ಫ್ರೀ ಸ್ಪೇಸ್. ಮ್ಯೂ ಅನ್ನೋದು ಪರ್ಟಿಕ್ಯುಲರ್ ಮೀಡಿಯಮ್. ಸೊ ಮೀಡಿಯಮ್ ಆಗಲಿ ಫ್ರೀ ಸ್ಪೇಸ್ ನೋಡಿ, ಈಗ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್, ವೆಲಾಸಿಟಿ ಆಫ್ ಲೈಟ್ ಇನ್ ಮೀಡಿಯಮ್ ಸೇಮ್ ಇರುತ್ತೆ, ಬಟ್ ರಿಲೇಟಿವ್ ಪರ್ಮಿಯಾಬಿಲಿಟಿ ಅಲ್ಲ ಇದು, ನೆನ್ಪಿಟ್ಕೊಳ್ಳಿ. ಸೊ ಹಾಗಾಗಿ μ0 ಆರ್ ಮ್ಯೂಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಉಳಿದಿರೋದು ಈಗ ನಾವು ಫ್ಲಕ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಫ್ಲಕ್ಸಿನ ಡೆಫಿನೇಷನ್ ನನಗೆ ಗೊತ್ತಿದೆ, φ = b × a. ಬಿ ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್, ಎ ಅಂದರೆ ಏರಿಯಾ ನಾವೇನು ಎಷ್ಟು ಏರಿಯಾ ಕನ್ಸಿಡರ್ ಮಾಡಿದ್ದೀವಿ ಅಂತ. ಸೊ ಹಾಗಾಗಿ ನಾನು ಈ ಎಕ್ಸ್ಪ್ರೆಷನ್ನಲ್ಲಿ ಏನು ಮಾಡ್ತೇನೆ ಕೇಳಿದರೆ, ಎ ಇಂದ ಮಲ್ಟಿಪ್ಲೈ ಮಾಡ್ತೇನೆ ನ್ಯೂಮರೇಟರ್ಗೆ, ಎರಡೂ ಕಡೆ ಎ ಇಂದ ಮಲ್ಟಿಪ್ಲೈ ಮಾಡಿದೆ. ಸೊ ನೆಕ್ಸ್ಟ್ ಏನು ಬಂತು ನೋಡಿ, ಬಿ × a ಅಂದರೆ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್. I × a ಉಳ್ಕಂತ ಇಲ್ಲಿ. ಈಗ ನಮಗೆ ನಾವು ಕ್ವಶನ್ನ ಪಾಯಿಂಟಿಗೆ ಬಂದ್ವಿ, ಏನು ಹೇಳಿ? ದ ರೇಷಿಯೋ ಆಫ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆ್ಯಂಡ್ ಪರ್ಮಿಯಾಬಿಲಿಟಿ. ಸೊ ಹಾಗಾಗಿ ಇಲ್ಲಿ ಇದರ ಡೈಮೆನ್ಷನ್ ಫೈಂಡ್ ಔಟ್ ಮಾಡಿದರೆ ಎಕ್ಸಾಕ್ಟ್ ಬಂದುಬರುತ್ತೆ. ಸೊ I ಅನ್ನೋದು ಕರೆಂಟು ಫಂಡಮೆಂಟಲ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಸೊ ಇದರ ಡೈರೆಕ್ಟು ಏನು ಬರುತ್ತೆ? ಆ್ಯಂಪಿಯರ್ ಬರುತ್ತೆ, ಎ ಬರುತ್ತೆ. ಎ ಅನ್ನೋದು ಏರಿಯಾ, ಲೆಂತ್ ಇಂಟು ಲೆಂತು, ಒಂದು ಲೆಂತ್ ಆಲ್ರೆಡಿ ಅಲ್ಲಿದೆ. ಸೊ ಒಂದು ಲೆಂತನ್ನು ಕ್ಯಾನ್ಸಲ್ ಮಾಡಿ ಕರೆಂಟ್ ಇಂಟು ಏರಿಯಾ / ಲೆಂತ್ ಬರುತ್ತಲ್ವ. ಸೊ ಉಳ್ಕೊಳ್ಳೋದೇನು? ಕರೆಂಟ್ ಇಂಟು ಲೆಂತ್. ಕರೆಂಟ್ ಅಂದರೆ ಏನು? ಆ್ಯಂಪಿಯರು, ಫಂಡಮೆಂಟಲು. ಲೆಂತ್ ಕೂಡ ಫಂಡಮೆಂಟಲು. ಸೊ ಇರೋದರಲ್ಲಿ ಯಾವ ಎಕ್ಸ್ಪ್ರೆಷನ್ ಕರೆಕ್ಟ್? ಸೊ ದಿಸ್ ಒನ್ ಈಸ್ ದ ಕರೆಕ್ಟ್, ಯಾಕೆಂದರೆ ಲೆಂತ್ 1 ಇದೆ, ಕರೆಂಟು 1 ಇದೆ. ಓಕೆ, ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಈ 1 ಅಂತ ಬರೆಯೋದಿಲ್ಲ, ನಿಮಗೂ ಗೊತ್ತಿದೆ ಮ್ಯಾಥಮೆಟಿಕ್ಸ್. ಸೊ ಸಿಂಪ್ಲಿ ಎಲ್ ಅಂತ ಬರೀತಾರೆ, ಪವರ್ ಬರೆಯೋದಿಲ್ಲ. ಇಲ್ಲೂ ಕೂಡ ಸಿಂಪ್ಲಿ ಎ ಅಂತ ಬರ್ತಾರೆ. ದಟ್ಸ್ ಆಲ್ಸೋ ಓಕೆ, ಅವೆಲ್ಲ ಸಣ್ಣ ವಿಷಯಗಳು ಗೊತ್ತಿರುತ್ತೆ ನಿಮಗೆ. ಓಕೆ, ಕ್ಲಿಯರ್. ನೆಕ್ಸ್ಟು ದ SI ಯೂನಿಟ್ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್. ಹೀಗೆ ಕೇಳ್ತಾರೆ, ಯೂನಿಟನ್ನೇ ಡೈರೆಕ್ಟ್ ಕೇಳ್ತಾರೆ. ಸೊ ಯೂಸಲಿ ಏನು ಕೇಳಿದರೆ ಎಕ್ಸ್ಪ್ರೆಷನ್ಸ್ ನಮ್ಗೆ ಗೊತ್ತಿದ್ದರೆ ನಾವು ಡೈರೆಕ್ಟಾಗಿ ಬರೀಬೋದು. ಸೊ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ನೋಡಿ, ಇಷ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ.
ನಮಗೆ ಈಗ ಡೈರೆಕ್ಟಾಗಿ ನಾವು ಏನು ಮಾಡಬೇಕು, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಯ ಎಕ್ಸ್ಪ್ರೆಷನ್ನಾಗಿ ಹೋಗಬೇಕು. ಸೊ ದಟ್ ಈಸ್ ಈಕ್ವಲ್ಸ್ ಟು 1/m ಇಂಟು ∆Q/∆T. ಇದು ಏನೇನು ಗೊತ್ತಿರಬೇಕು. ಸೊ ∆Q ಕ್ವಾಂಟಿಟಿ ಆಫ್ ಹೀಟ್ ಅನ್ನೋದು ಎನರ್ಜಿ, ಫಾರ್ಮ್ ಆಫ್ ಎನರ್ಜಿ. ಸೊ ಇಟ್ಸ್ ನಥಿಂಗ್ ಬಟ್ ಎನರ್ಜಿ. ∆T ಅಂದರೆ ಚೇಂಜ್ ಇನ್ ಟೆಂಪ್ರೇಚರ್, ಎಮ್ ಅನ್ನೋದು ಮಾಸ್. ಸೊ ಇಷ್ಟು ಗೊತ್ತಾಗಿದೆ ನಮಗೆ. ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಎನರ್ಜಿ, ಮಾಸ್ ಆ್ಯಂಡ್ ಟೆಂಪ್ರೇಚರ್. ಸೊ ಇಲ್ಲಿ ನಮಗೆ ಫಂಡಮೆಂಟಲ್ ಆಗಿ ಸಿಗೋದು ಮಾಸ್ ಸಿಗುತ್ತೆ, ಟೆಂಪ್ರೇಚರ್ ಸಿಗುತ್ತೆ. ಎನರ್ಜಿ ಯೂನಿಟನ್ನು ಕೇಳಿದ್ದಾರೆ ಮಕ್ಕಳೇ. ಎನರ್ಜಿ ಯೂನಿಟ್ ಯಾವಾಗಲೂ ಜೌಲ್, SI ಸಿಸ್ಟಮಲ್ಲಿ. ಸೊ ಹಾಗಾಗಿ ನಮಗೆ ಏನು ಹೇಳ್ಬೋದು, ಜೌಲ್, ಡಿನಾಮಿನೇಟ್ರಲ್ಲಿ kg ಮತ್ತು ಕೆಲ್ವಿನ್. ಈಗ ಗೊತ್ತಾಯ್ತು ನಿಮಗೆ ಯಾವ್ದು ಯೂನಿಟ್ ಅಂತೇಳಿ ಅಲ್ವಾ. ಸೊ ಏನಾಯ್ತು ಹಾಗಾದರೆ, ದಿಸ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್, ಜೌಲ್ ಪರ್ kg ಪರ್ ಕೆಲ್ವಿನ್. ಓಕೆ, ಕ್ಲಿಯರ್, ಮುಗಿದೋಯ್ತು. ಸೊ ನೆಕ್ಸ್ಟು ದ ರೇಷಿಯೋ ಆಫ್ ದ ಡೈಮೆನ್ಷನ್ ಆಫ್ Planck's constant and that of moment of inertia has the dimension of. ಏನು ಕೇಳ್ತಾ ಇದ್ದಾರೆ ಅಂದರೆ, Planck's ಕಾನ್ಸ್ಟೆಂಟಿನ ಡೈಮೆನ್ಷನು ಡಿವೈಡ್ ಬೈ ಮೊಮೆಂಟ್ ಆಫ್ ಇನರ್ಷಿಯಾದ ಡೈಮೆನ್ಷನ್. ಸೊ ಯಾವ ಒಂದು ಡೈಮೆನ್ಷನ್ ಬರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಆಪ್ಷನ್ಸ್ 4 ಕೊಟ್ಟಿದ್ದಾರೆ, ಟೈಮ್, ಫ್ರೀಕ್ವೆನ್ಸಿ, ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ವೆಲಾಸಿಟಿ. ಓಕೆ, ನಾವೀಗ ಫಸ್ಟ್ ಏನು ಮಾಡುವ, Planck's ಕಾನ್ಸ್ಟೆಂಟು ಡೈಮೆನ್ಷನನ್ನು ಚೆಕ್ ಮಾಡ್ಕೊಳ್ಳೋಣ. ಸೊ ನಾನು ಯಾವುದನ್ನು ನೆನಪಿಟ್ಕೊಳ್ಳೋದಿಲ್ಲ, ನಿಮಗೂ ಹೇಳ್ತಾ ಇದ್ದೀನಿ. ಡೈಮೆನ್ಷನ್ ಆಫ್ Planck's ಕಾನ್ಸ್ಟೆಂಟು ಮತ್ತು ಆ್ಯಂಗ್ಯುಲರ್ ಮೊಮೆಂಟಮ್ ಇದು ಸಿಮಿಲರ್ ಅಂತ ಭಾಳ ಸರಿ ಬಂದಿದೆ ನಮಗೆ, ಸಿನಾಪ್ಸಿಸಲ್ಲೂ ಗೊತ್ತಿದೆ ನಮಗೆ. ಯಾವಾಗಲೂ ಇದು ನಿಜ, ಇದನ್ನು ನೆನ್ಪಿಟ್ಕೋಬೇಕು. ಓಕೆ, ಆಗ ನಾನೇನು ಮಾಡ್ಬೋದು, ಈ Planck's ಕಾನ್ಸ್ಟೆಂಟನ್ನು ಆ್ಯಂಗ್ಯುಲರ್ ಮೂಮೆಂಟ್ಗೆ ಇಕ್ವೇಟ್ ಮಾಡ್ಕೋಬೋದು, ನನಗೆ ಈಸಿ ಆಗುತ್ತೆ. ಸೊ H = mv/r. ಓಕೆ, ಇನ್ನೊಂದು ಮಾಡ್ಬೋದು, ಏನು ಗೊತ್ತಾ. ಸೊ Planck's ಕಾನ್ಸ್ಟೆಂಟ್ ಮತ್ತೊಂದು ಕಡೆ ಎಲ್ಲಿ ಯೂಸ್ ಆಗುತ್ತೆ, E = hν, ಎನರ್ಜಿ = Planck's ಕಾನ್ಸ್ಟೆಂಟ್ ಇಂಟು ಫ್ರೀಕ್ವೆನ್ಸಿ. ಸೊ ಅಲ್ಲೂ ಕೂಡ ನಮಗೆ ಎನರ್ಜಿ ಡೈಮೆನ್ಷನ್ ಆ್ಯಂಡ್ ಫ್ರೀಕ್ವೆನ್ಸಿ ಡೈಮೆನ್ಷನ್ ಎಷ್ಟು ಗೊತ್ತಿದ್ರೆ ನಾವು Planck's ಕಾನ್ಸ್ಟೆಂಟನ್ನು ಡೈಮೆನ್ಷನ್ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇದು ನನಗೆ ಸ್ವಲ್ಪ ಈಸಿ ಅನ್ನಿಸ್ತಾ ಇದೆ, ಯಾಕೆಂದರೆ Planck's ಕಾನ್ಸ್ಟೆಂಟ್ H = mv/rಗೆ ಡೈಮೆನ್ಷನ್ ಇಕ್ವೇಟ್ ಮಾಡಿಕೊಂಡ್ರೆ, ಸೊ ನಾನು m ಮಾಸು, ವೆಲಾಸಿಟಿ L(t-1), ದಿಸ್ ಇಸ್ L. ಸೊ ಪಟ್ಟಾಗಿ ಗೊತ್ತಾಗುತ್ತೆ, m L(t-1). ಓಕೆ, ಇನ್ನು ಮೊಮೆಂಟ್ ಆಫ್ ಇನರ್ಷಿಯಾ ಯಾವಾಗಲೂ ಜನರಲ್ ಎಕ್ಸ್ಪ್ರೆಷನ್ ಏನು ಅಂದರೆ m × k². k ಅನ್ನೋದು ಡಿಸ್ಟೆನ್ಸ್, m ಅನ್ನೋದು ಮಾಸ್. ಓಕೆ, ಸೊ ಹಾಗಾಗಿ ನಾನು ಫೈಂಡ್ ಔಟ್ ಮಾಡಬೇಕಾಗಿರೋ ಡೈಮೆನ್ಷನ್ನು ಯಾವುದು, H Planck's ಕಾನ್ಸ್ಟೆಂಟು ಡಿವೈಡ್ ಬೈ mk². ಸೊ ಈ ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್ಲ ಫ್ಯಾಮಿಲಿಯರ್ ಇರುತ್ತೆ ನಮಗೆ. ಆ್ಯಂಗ್ಯುಲರ್ ಮೊಮೆಂಟಮ್ ಡಿವೈಡ್ ಬೈ mk² ಅಂತ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡೆ. ಸೊ ಉಳ್ಕೊಳ್ಳೋದೇನು ನೋಡಿ, ಮಾಸ್ ಹೊರಟೋಯ್ತು. ಇಲ್ಲೂ ಕೂಡ ನಾವು ಟೆಕ್ನಿಕನ್ನು ಯೂಸ್ ಮಾಡ್ಕೋಬೋದು. ಮಾಸ್ ಹೊರಟೋಯ್ತು, ವೆಲಾಸಿಟಿ ಇರಲಿ, ಇಲ್ಲೊಂದು ಲೆಂತ್ ಇದೆ, r ಅನ್ನೋದು ಲೆಂತ್ ಅಲ್ವಾ, ಡಿಸ್ಟೆನ್ಸು. ಸೊ ಈ k² k ಅನ್ನೋದು ಡಿಸ್ಟೆನ್ಸು, ಹಾಗೆ ಒಂದು k-ಅನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ v/k ಉಳ್ಕಂತು. v ಅನ್ನೋದು ವೆಲಾಸಿಟಿ, ಇದು k ಅಂದರೆ ಡಿಸ್ಟೆನ್ಸು. ವೆಲಾಸಿಟಿ ಡೈಮೆನ್ಷನ್ ಏನು, L(t-1), ಇದರದ್ದು L ಅಲ್ವಾ. ಸೊ L(t-1) ಡಿವೈಡ್ ಬೈ L ಮಾಡಿದರೆ ಏನಾಗುತ್ತೆ, L ಕ್ಯಾನ್ಸಲ್ ಆಯಿತು, ಉಳಿಯೋದೇನು T-1 ಉಳ್ಕಂತು. ಸೊ ಅಂದರೆ ಪರ್ ಸೆಕೆಂಡ್ ಅಂತೇಳಿ. ಈಗ ನಮಗೆ ಕೊಟ್ಟಿರೋ ಆಪ್ಷನ್ಸಲ್ಲಿ ಪರ್ ಸೆಕೆಂಡ್ ಯಾವುದಕ್ಕೆ ಬರುತ್ತೆ ಅಂತ ನೋಡಿ. ಟೈಮ್ ಅಲ್ಲ, ಫ್ರೀಕ್ವೆನ್ಸಿ, ಎಸ್ ಪರ್ ಸೆಕೆಂಡ್, ಸೈಕಲ್ಸ್ ಪರ್ ಸೆಕೆಂಡ್ ಅಂತೀವಲ್ಲ, ಫ್ರೀಕ್ವೆನ್ಸಿ. ಸೊ ಹಾಗಾಗಿ ನಮ್ಮ ಕರೆಕ್ಟ್ ಆನ್ಸರು ಫ್ರೀಕ್ವೆನ್ಸಿ. ಓಕೆ, ಎಸ್. ಸೊ ನೆಕ್ಸ್ಟ್ ಏನು ಅಂದರೆ, ದ ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಈಸ್, ಈ ಥರ ಕೇಳ್ತಾರೆ. ಸೊ ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಅಂದಾಗ ನಮಗೆ ಎಲ್ಲಿಗೆ ಹೋಗಬೇಕು, ಮೋಡ್ ಆಫ್ ಹೀಟ್ ಟ್ರಾನ್ಸ್ಮಿಷನ್ದಲ್ಲಿ ಕಂಡಕ್ಷನ್ ಕೂಡ ಒಂದು. ಸೊ ಅಲ್ಲಿ ಏನಿದೆ ಕೇಳಿದರೆ, ಆ ಕಂಡಕ್ಷನ್ನ ಎಕ್ಸ್ಪ್ರೆಷನ್ ನೆನಪಿರಬೇಕು. ಅಲ್ಲಿ ರೇಟ್ ಆಫ್ ಹೀಟ್ ಫ್ಲೋ ಅಂತ ಬರುತ್ತೆ. ಈ ರೇಟ್ ಆಫ್ ಹೀಟ್ ಫ್ಲೋ ಇದೆಯಲ್ಲ, ಅದು H ಅಂತ ಕೊಡ್ತಾರೆ. ಅಲ್ಲಿ ನೀವು NCERT ಟೆಕ್ಸ್ಟ್ ಬುಕ್ ತೆಗೆದ್ರೆ H = ಅಂತ ಕೊಡ್ತಾರೆ. H ಈಸ್ ನಥಿಂಗ್ ಬಟ್ ರೇಟ್ ಆಫ್ ಹೀಟ್ ಫ್ಲೋ. ಸೊ Q/T ಅಂತೀವಲ್ಲ ನಾವು, ದಟ್ ಈಸ್ ರೇಟ್ ಆಫ್ ಹೀಟ್ ಫ್ಲೋ. ಆ್ಯಂಡ್ ದಟ್ ಈಸ್ = K, ದ ಕೋಎಫಿಷಿಯಂಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ. A ಅನ್ನೋದು ಕ್ರಾಸ್ ಸೆಕ್ಷನಲ್ ಏರಿಯಾ, L ಅನ್ನೋದು ಲೆಂತ್ ಆಫ್ ದ ರಾಡ್, ಕಂಡಕ್ಟಿಂಗ್ ರಾಡ್. Tc - Td ಅಂದರೆ ಟೆಂಪ್ರೇಚರ್ ಡಿಫ್ರೆನ್ಸ್. ಸೊ ಈ ಎಕ್ಸ್ಪ್ರೆಷನ್ ನಿಮ್ಗೆ ನೆನಪಿರುತ್ತೆ, ಯಾಕೆಂದರೆ ಇದು ಒಂದು ಡೆರಿವೇಷನ್ ಇದೆ. ಹಾಗಾಗಿ K ಈಸ್ ಥರ್ಮಲ್ ಕಂಡಕ್ಟಿವಿಟಿ. ಈಗ ನಮಗೆ ನಾವು ಇದನ್ನು ಏನು ಮಾಡ್ಬೇಕು ಕೇಳಿದರೆ, ಒಂದು ಸ್ವಲ್ಪ ನಿಮಗೆ ಈಸಿ ಆಗಲಿ ಅಂತೇಳಿ, ಸೊ ಅದರ ಎಕ್ಸ್ಪ್ರೆಷನನ್ನು ∆T ಅಂತ ಮಾಡಿದೆ, ಚೇಂಜ್ ಇನ್ ಟೆಂಪ್ರೇಚರ್. ಆ್ಯಂಡ್ ದಿಸ್ ಈಸ್ ಲೆಂತ್. ನೋಡಿ ಇಲ್ಲಿ ಇರೋದು ಒಂದು Q ಹೀಟ್ ಎನರ್ಜಿ, T ಅಂದರೆ ಟೆಂಪ್ರೇಚರು, ಟೈಮ್, K ಕಂಡುಹಿಡಿಬೇಕು ನಾವು, A ಅಂದರೆ ಏರಿಯಾ, ಲೆಂತ್ ಇಂಟು ಲೆಂತ್, ∆T ಚೇಂಜ್ ಇನ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ನಮಗೆ ಡೈಮೆನ್ಷನ್ದಲ್ಲಿ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡು ನಾನು K-ಅನ್ನು ಇಕ್ವೇಟ್ ಮಾಡಿದರೆ, K = Q, L ಅಲ್ಲಿಗೆ ಹೋಯಿತು, ∆T ಡಿನಾಮಿನೇಟ್ರಿಗೆ ಬಂತು, A ಡಿನಾಮಿನೇಟ್ರಿಗೆ ಹೋಯಿತು. ಸೊ T × A × ∆T. ಈಗ ನಮಗೇನು ಕೇಳಿದರೆ, Q ಅನ್ನೋದು ಎನರ್ಜಿ, ನಮಗೆ ಯೂನಿಟ್ ಕೇಳಿದ್ದಾರೆ, ಡೈಮೆನ್ಷನ್ ಅಲ್ಲ. ಹಾಗಾಗಿ ಜೌಲ್ ಇಂಟು ಲೆಂತ್ ಡಿವೈಡ್ ಬೈ
ಟೈಮನ್ನು ಸೆಕೆಂಡಲ್ಲಿ ಹೇಳ್ತೀವಿ. ಎ ಅಂದರೆ ಏರಿಯಾ, ಲೆಂತ್ ಇಂಟು ಲೆಂತ್, ಆ್ಯಂಡ್ ದಿಸ್ ಒನ್ ಈಸ್ ಕೆಲ್ವಿನ್. ಟೆಂಪ್ರೇಚರ್ ಡಿಫ್ರೆನ್ಸ್ ಇರಲಿ, ಟೆಂಪ್ರೇಚರ್ ಇರಲಿ, SI ಯೂನಿಟಲ್ಲಿ ಕೆಲ್ವಿನ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಕೇಳಿದರೆ, ಈಗ ಆಪ್ಷನ್ಸ್ ನೋಡಿದರೆ ಈ ವ್ಯಾಟ್ ಕೂಡ ಇದೆ. ಹಾಗಾಗಿ ಜೌಲ್ ಪರ್ ಸೆಕೆಂಡ್ ಅಂದರೆ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತೀವಲ್ಲ ನಾವು, ಸೊ ಅದು ವ್ಯಾಟ್ ಪವರ್, ಇದು ವ್ಯಾಟ್ ಆಯಿತು. ಇಲ್ಲೊಂದು ಮೀಟರ್ ಬಂತು ಲೆಂತಿಂದು, ಇಲ್ಲೊಂದು ಮೀಟರ್ ಸ್ಕ್ವೇರ್ ಏರಿಯಾದು ಬಂತು, ಇಟ್ಟು ಕ್ಯಾಲ್ವಿನ್. ಸಿಂಪ್ಲಿಫೈ ಮಾಡಿ. ಸೊ ಜೌಲ್ ಪರ್ ಸೆಕೆಂಡ್ ಈಸ್ ವ್ಯಾಟ್, ಡಿನಾಮಿನೇಟ್ರಲ್ಲಿ ಏನಿದೆ kg, ಮಾಸ್ಗೆ ಕೆಲ್ವಿನ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ಬೋದು? ನಮಗೆ ಫಸ್ಟ್ ವ್ಯಾಟ್ ಬರಬೇಕು. ವ್ಯಾಟ್ ಇರೋದು 2ರಲ್ಲಿ. ನೆಕ್ಸ್ಟು ಪರ್ ಮೀಟರ್, ಸಾರಿ ಪರ್ kg ಅಂದರೆ m/k. ಸೊ ವ್ಯಾಟ್ ಪರ್ kg ಪರ್ ಕ್ಯಾಲ್ವಿನ್. ಸೊ ಇಲ್ಲಿ ಒಂದು kg ಅಂತ ಇದ್ದೀನಿ, ಎಮ್ ಅಂದರೆ ಮೀಟರ್ ಅಲ್ವಾ, ಯೂನಿಟಿಗೆ ಬಂದಿರೋದು ನಾವು. ಸೊ ವ್ಯಾಟ್ ಪರ್ ಮೀಟರ್ ಪರ್ ಕ್ಯಾಲ್ವಿನ್. ಹಾಗಾಗಿ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಸಿ ಆಪ್ಷನ್ ಕರೆಕ್ಟ್. kg ಬರಲಿಲ್ಲ ಇಲ್ಲಿ, ಲೆಂತ್ ಇದು, ಎಮ್ ಅಂದ್ಕೊಂಡೆ ಮಾಸ್ ಅಂದ್ಕೊಂಡೆ ನಾನು, ಸಾರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಡೈಮೆನ್ಷನ್ ಆಫ್ ಸ್ಟ್ರೆಸ್ ಆರ್, ಈ ಥರ ಕೇಳ್ತಾರೆ. ವೆರಿ ಸಿಂಪಲ್ ಅಲ್ವಾ? ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ ನೋಡಿ, ಡೈಮೆನ್ಷನ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸ್ಟ್ರೆಸ್ ಅಂದ್ಕೊಳ್ಳೆ ನಮ್ಗೆ ನೆನಪಾಗುತ್ತೆ ಫೋರ್ಸ್ ಪರ್ ಏರಿಯಾ. ಫೋರ್ಸಿಂದ ಗೊತ್ತಿರಬೇಕು ಮಕ್ಕಳೇ, ಇವೆಲ್ಲ ಬೇಸಿಕ್ಸ್ ಕೆಲವು ಗೊತ್ತಿರಬೇಕು, ಫಸ್ಟ್ ಇಯರ್ ಕಲ್ತಿರ್ತೀರ, ತುಂಬ ಸಾರಿ ಯೂಸ್ ಮಾಡಿದ್ದೀರಾ. ಫೋರ್ಸಿನ ಡೈಮೆನ್ಷನ್ ಗೊತ್ತಿದೆ ನಿಮಗೆ, m1 L1 T-2. ಇನ್ನು ಏರಿಯಾ ಅಂದರೆ L2 L² ಅಂತೀವಲ್ಲ, L⁻². ಓಕೆ, ಏನಾಗ್ಬೋದು ಇಲ್ಲಿ? m1 ಹಾಗೆ ಇರುತ್ತೆ, L1 ಏನಾಗುತ್ತೆ ನೋಡಿ, ಇದು ಈ L2 ಡಿನಾಮಿನೇಟ್ರಲ್ಲಿದೆ, ಒಂದು L ಕ್ಯಾನ್ಸಲ್ ಆಗುತ್ತೆ, ಇಲ್ಲಿರುವ L1 ಮೇಲೆ ಬಂದರೆ -1 ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಈಸ್ m1 L-1 T-2. ಇಷ್ಟು ಈಸಿ ಇರುತ್ತೆ, ನಿಮಗೆ 10 ಸೆಕೆಂಡು ಬೇಕಾಗಲ್ಲ ಇಂಥದಕ್ಕೆ. ಓಕೆ, ಸೊ ನೆಕ್ಸ್ಟ್ ಒಂದು ಏನು ಕೇಳಿದ್ರೆ, ದ ಯೂನಿಟ್ ಆಫ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ε0 ಈಸ್. ತುಂಬ ಸರಿ ಕೇಳಿದ್ದಾರೆ ಈ ಕ್ವಶನನ್ನು. ಇದು ಸೆಕೆಂಡ್ ಇಯರಲ್ಲಿ ನಿಮಗೆ ಫಸ್ಟ್ ಯೂನಿಟಲ್ಲೇ ಬರುತ್ತೆ. ಎಲ್ಲಿ ನಮ್ಗೆ ε0 ಎಲ್ಲಿ ಸಿಗುತ್ತೆ ಅನ್ನೋದು ನೋಡಬೇಕು. ಅಂದರೆ ಸಾಲ್ವ್ ಮಾಡೋದು ಹೇಗೆ ಅಂದರೆ, ಎಕ್ಸ್ಪ್ರೆಷನ್ಸ್ ತೊಗೊಂಬಿಡ್ಬೇಕು ನಾವು, ಅದರದ್ದು ರಿಲೇಷನ್ ವಿತ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್, ಈಸಿ ಆಗುತ್ತೆ. ಸೊ ಯೂನಿಟ್ ಕೇಳಿದ್ದಾರೆ, ಈಗೇನು ಮಾಡುವ ನಾವು, ಎಕ್ಸ್ಪ್ರೆಷನಿಗೆ ಹೊರಟೋಗೋಣ. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ F = 1/4πε0 Q1 Q2/r². ಈ 4π ಡೈಮೆನ್ಷನ್ಲೆಸ್ ಇದೆ. ಈ ε0ನ ಒಂದು ಏನು ಕೇಳಿದ್ದಾರೆ, ಯೂನಿಟನ್ನು ಕೇಳಿದ್ದಾರೆ. ಸೊ ಅದಕ್ಕೆ ನಾವೇನು ಮಾಡ್ಕೊಳ್ಳೋಣ ಅಂದರೆ, ε0 ಈ ಕಡೆ ತೊಗೊಂಡ್ರೆ F ಇಲ್ಲಿಗೆ ಬಂತು, Q1 Q2 ಚಾರ್ಜಸ್ಸು, R ಅನ್ನೋದು ಡಿಸ್ಟೆನ್ಸು. ಸೊ ಹಾಗಾಗಿ ನಾನೇನು ಮಾಡ್ತೇನೆ ಕೇಳಿದರೆ, ಇದರ ಪ್ರತ್ಯೇಕ ಎಲ್ಲದಕ್ಕೂ ಇರುವ ಯೂನಿಟನ್ನು ಬರೆದ್ರೆ SIದಲ್ಲಿ. ಸೊ F-ಅನ್ನು ನ್ಯೂಟನ್ನಲ್ಲಿ ಅಳತೆ ಮಾಡ್ತೀವಿ, ಚಾರ್ಜ್ ಕೂಲಂಬಲ್ಲಿ ಅಳತೆ ಮಾಡ್ತೀವಿ, 2 ಟೈಮ್ಸ್ ಇದೆ, ಕೂಲಮ್ ಇಂಟು ಕೂಲಮ್. ಆ್ಯಂಡ್ ಡಿಸ್ಟೆನ್ಸನ್ನು ನಾವೇನು ಮಾಡ್ತೀವಿ, ಮೀಟ್ರಲ್ಲಿ ಅಳತೆ ಮಾಡ್ತೀವಿ. ಸೊ ಈಗ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಏನು ಹೇಳ್ಬೋದು, ಕರೆಕ್ಟ್ ಆನ್ಸರ್ ಈಸ್ ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದು ಪರ್ ಅಂತ ಹಾಕಿದರೆ ಕಂಟಿನ್ಯೂಟಿ ಇದೆ ನೋಡಿ. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಓಕೆ, ಎಸ್. ನೆಕ್ಸ್ಟ್, ದ ಯೂನಿಟ್ ಆಫ್ ಸ್ಟೀಫನ್-ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಈಸ್. ಇದೆಲ್ಲಿ ಬರುತ್ತೆ ಕೇಳಿದರೆ, ರೇಡಿಯೇಷನ್ ಅಂತ ಒಂದು ಪಾರ್ಟ್ ಇದೆಯಲ್ಲ ನಿಮಗೆ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ದ ಮ್ಯಾಟರಲ್ಲಿ. ಸೊ ಅಲ್ಲಿ ರೇಡಿಯೇಷನ್ಗೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಪ್ರೆಷನ್ಸ್ ಇದೆ. ಓಕೆ, ಯೂನಿಟನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ ನೋಡಿ. ಸೊ ಇಷ್ಟು 4 ಆಪ್ಷನ್ಸಲ್ಲಿ ಒಂದು ಕರೆಕ್ಟಾಗಿರ್ಬೇಕು ನಮಗಲ್ವಾ. ಅದಕ್ಕೆ ನಾನು ಆವಾಗಿಂದ ಹೇಳ್ತಾ ಇರೋದು, ಯಾವುದೇ ಒಂದು ಕೇಳಿ ಅದಕ್ಕೊಂದು ರಿಲೇಷನ್ ಇದೆ, ಆ ಒಂದು ಬೇರೆ ಬೇರೆ ಫಿಸಿಕಲ್ ಕ್ವಾಂಟಿಟಿ ಒಟ್ಟಿಗೆ ಒಂದು ರಿಲೇಷನ್ ಇದೆಯಲ್ಲ, ಸೊ ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಕೊತೀರಿ ಬಿಡಿ, ನೀವು ಎಕ್ಸಾಮ್ ಪ್ರಿಪೇರ್ ಆದವರು ಅಂದರೆ ಥಿಯರಿ ಪಾರ್ಟಲ್ಲಿ ಸಾಲಿಡ್ ಆಗಿರಬೇಕು. ಓಕೆ, ಸೊ ಫಸ್ಟ್ ಏನು ಕೇಳಿದರೆ, ಈ ಸ್ಟೀಫನ್-ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಎಲ್ಲಿ ಬರುತ್ತೆ? ಸೊ ಎನರ್ಜಿ ಎಮಿಟೆಡ್ ಪರ್ ಯೂನಿಟ್ ಟೈಮ್, H ಅಂತ ಕರೀತಾರೆ ನೋಡಿ. ಇಲ್ಲೂ ಕೂಡ ಎನರ್ಜಿ ಎಮಿಟೆಡ್ ಪರ್ ಯೂನಿಟ್ ಟೈಮ್, H ಅನ್ನೋದು ಗೊತ್ತಾಗ್ಬಿಡುತ್ತೆ, ನೋಡ್ತಿದ್ದೆ, ಈಗ ಜಸ್ಟ್ ನೋಡ್ಕೊಂಡು ಬಂದ್ವಲ್ಲ, ಜೌಲ್ ಪರ್ ಸೆಕೆಂಡು, ಆರ್ ದಿಸ್ ಇಸ್ ಸಿಂಪ್ಲಿ ವ್ಯಾಟ್. ಓಕೆ, H ಅನ್ನೋದು ವ್ಯಾಟ್ ಅಂತ ಗೊತ್ತಾಯ್ತು ನಮಗೆ. ಈ ಎಲ್ಲ ಕಡೆಯಲ್ಲೂ ವ್ಯಾಟ್ ಆಪ್ಷನ್ ಇದೆ. ಸೊ ಎಕ್ಸ್ಪ್ರೆಷನ್ ಏನು ಕೇಳಿದ್ರೆ, H = A × σT⁴. ಈ ಸಿಗ್ಮಾ ಇದೆಯಲ್ಲ, ಸಿಗ್ಮಾ ಅನ್ನೋದು ಕಾನ್ಸ್ಟೆಂಟ್, ಸ್ಟೀಫನ್-ಬೋಲ್ಟ್ಜ್ಮನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ಸಿಗ್ಮಾ = AT⁴. ಎ ಅನ್ನೋದೇನು, ಎ ಏರಿಯಾ, ಟಿ ಇಸ್ ದ ಟೆಂಪ್ರೇಚರ್. ಸಾರಿ, ಇದು ಸರಿ ಮಾಡ್ಕೊಳ್ಳಿ, ದಿಸ್ ಇಸ್ ಟೆಂಪ್ರೇಚರ್, ಟಿ ಅನ್ನೋದು ಟೆಂಪ್ರೇಚರ್. ಸೊ ನೆಕ್ಸ್ಟ್ ಏನು ಕೇಳಿದರೆ, ಯೂನಿಟ್ ಆಫ್ H ಈಸ್ ವ್ಯಾಟ್, ಈಗಾಗಲೇ ಗೊತ್ತಾಗಿದೆ ನಮಗೆ. ಹಾಗಾಗಿ ವ್ಯಾಟ್ ಡಿವೈಡ್ ಬೈ ಏರಿಯಾ, ಇದು ಏರಿಯಾ ಆ್ಯಂಡ್ ಟೆಂಪ್ರೇಚರ್ ಟು ದ ಪವರ್ ಆಫ್ 4. ಈಗ ಗೊತ್ತಾಯ್ತಲ್ವ. ನೋಡಿ, ಟೆಂಪ್ರೇಚರ್ ಟು ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಫಸ್ಟ್ ಎಕ್ಸ್ಪ್ರೆಷನ್ ಬರೆದ್ರೆ ಎಲ್ಲಿ K⁴ ಇದೆ, ಒಂದೇ ಇದೆ, ಭಾಳ ಈಸಿ ಕೊಟ್ಟಿದ್ದಾರೆ ನೋಡಿ. ಸೊ K⁴ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಗೆ ಇಷ್ಟು ಮಾಡಬೇಕಂತನಿಲ್ಲ, ಡೈರೆಕ್ಟ್ ನಿಮ್ಗೆ ಈ ಎಕ್ಸ್ಪ್ರೆಷನ್ ನೆನಪಿದ್ರೆ ಈಸಿಯಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ವ್ಯಾಟ್
per meter square Kelvin raised to 4. Correct answer is this one. Okay, yes. Next, the pair of quantities having same dimensions is, ಈ ಥರ ಕ್ವಶನ್ಸ್ ತುಂಬ ಕೇಳ್ತಾರೆ. ಯಾವ್ಯಾವುದಕ್ಕೆ ಒಂದು ಸೇಮ್ ಡೈಮೆನ್ಷನ್ ಇದೆ? ಒಂದು ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಎನರ್ಜಿ, ಇನ್ನೊಂದು ಇಂಪಲ್ಸ್ ಆ್ಯಂಡ್ ಸರ್ಫೇಸ್ ಟೆನ್ಷನ್, ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ವರ್ಕ್ ಆ್ಯಂಡ್ ಟಾರ್ಕ್ ಅಂತ ಕೇಳಿದ್ದಾರೆ. ಇದಕ್ಕೆ ಸಾಲ್ವ್ ಮಾಡೋದೇ ಬೇಡೇನೋ, ನೀವು ಡೈರೆಕ್ಟ್ ಹೇಳ್ತೀರಿ ಯಾವುದೋ ಒಂದು ಆನ್ಸರ್ ಕರೆಕ್ಟ್ ಇದೆ. ಸೊ ವರ್ಕ್ ಮತ್ತು ಟಾರ್ಕ್ ಅಂದರೆ ಗೊತ್ತಾಗುತ್ತೆ ನಿಮಗೆ. ವರ್ಕ್ ಅನ್ನೋದು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟು, ಟಾರ್ಕ್ ಅನ್ನೋದೇನು ಟೋ ಈಕ್ವಲ್ಸ್ ಟು ಎಫ್ ಕ್ರಾಸ್ ಆರ್ ಆರ್ ಎಫ್ ಇಂಟು ಆರ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಗೊತ್ತಾಗುತ್ತೆ. ಬಟ್ ಗೊತ್ತಿಲ್ಲ ಅಂದರೆ ನೋಡೋಣ ಹೇಗೆ. ಯಂಗ್ಸ್ ಮಾಡ್ಯುಲಸ್ ಅಂದರೆ ಫೋರ್ಸ್ ಪರ್ ಏರಿಯಾ. ಓಕೆ, ಡೈಮೆನ್ಷನ್ ಏನು ಹಾಕೋದು ಬೇಡ, ನೋಡೋಣ. ನೆಕ್ಸ್ಟ್ ಎನರ್ಜಿ ಅನ್ನೋದನ್ನು ಯಾವುದೇ ಇರಲಿ ಎನರ್ಜಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಮಾಡ್ಬೋದು. ಸೊ ವರ್ಕ್ ಡನ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ ಅಲ್ವಾ. ಸೊ ಹಾಗಾಗಿ ವರ್ಕ್ ಮತ್ತು ಎನರ್ಜಿ ಡೈಮೆನ್ಷನ್ ಸೇಮ್ ಇರುತ್ತೆ, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಇಂಪಲ್ಸ್ ಅಂದಾಗ ಫೋರ್ಸ್ ಇಂಟು ಟೈಮ್. ಈ ಮೂರು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ದಿದ್ದು ನೋಡಿ. ಫಸ್ಟ್ ಯಂಗ್ಸ್ ಮಾಡ್ಯುಲಸ್ ಆ್ಯಂಡ್ ಎನರ್ಜಿ, ಅದು ಈ ಆಪ್ಷನ್ ಅಲ್ಲ, ರಾಂಗ್. ನೆಕ್ಸ್ಟ್ ಇಂಪಲ್ಸ್ ಅಂತ ಬಂತು, ಫೋರ್ಸ್ ಇಂಟು ಟೈಮು. ಸರ್ಫೇಸ್ ಟೆನ್ಷನ್ ಏನು ಬರುತ್ತೆ? ಫೋರ್ಸ್ ಬೈ ಲೆಂತ್. ಈ ಫೋರ್ಸ್ ಇಂಟು ಟೈಮು ಫೋರ್ಸ್ ಬೈ ಲೆಂತ್ ಈಕ್ವಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಂಪಲ್ಸ್ ಮತ್ತು ಸರ್ಫೇಸ್ ಟೆನ್ಷನ್ ಅಲ್ಲ, ಅದು ರಾಂಗ್ ಆನ್ಸರು. ನೆಕ್ಸ್ಟ್ ಆ್ಯಂಗ್ಯುಲರ್ ಮೊಮೆಂಟಮ್ ಆ್ಯಂಡ್ ವರ್ಕ್. ಆ್ಯಂಗ್ಯುಲರ್ ಮೊಮೆಂಟಮು MVR ಅಂತ ಬರ್ತಾಯಿದೆ. ಸೊ ಮಾಸ್ ಇದೆ, ವೆಲಾಸಿಟಿ ಇದೆ, ರೇಡಿಯಸ್ ಇದೆ. ಬಟ್ ವರ್ಕ್ ಏನಾಗುತ್ತೆ? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹಾಗಾಗಿ ಇವು ಒಂದಕ್ಕೊಂದಕ್ಕೆ ರಿಲೇಟೆಡ್ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಫೈನಲಿ ಏನು ಕೇಳಿದ್ರೆ ಟಾರ್ಕನ್ನು ನೋಡಿದರೂ ಕೂಡ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ವರ್ಕು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟು, ಟಾರ್ಕು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟು. ಸೊ ಇಷ್ಟು ಗೊತ್ತಾಗುತ್ತೆ ನಮಗೆ. ಭಾಳ ಈಸಿ ಕ್ವೆಶ್ಚನ್ ಇದು. ಹಾಗಾಗಿ ನಮಗೆ ಇವೆರಡು ಯಾವಾಗ ಈಕ್ವಲು ನಮಗೆ ಕೇಳಿರೋದು ಆಪ್ಷನ್ ಯಾವುದಾಯಿತು? ಕರೆಕ್ಟ್ ಆಪ್ಷನ್ನು ವರ್ಕ್ ಆ್ಯಂಡ್ ಟಾರ್ಕ್. ಈಸಿ ಇದೆ ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಏನು ಕೇಳಿದ್ರೆ ದ ಡೈಮೆನ್ಷನ್ಸ್ ಆಫ್ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಇದನ್ನು ಎಲ್ಲ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಭಾಳ ಈಸಿನೇ. ಆಪ್ಷನ್ಸ್ ಈ ರೀತಿ ಡೈಮೆನ್ಷನ್ ಕೊಟ್ಟಿದ್ದಾರೆ. ಸೊ ನಮಗೆ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಎಲ್ಲಿ ಬರುತ್ತೆ? ಸೊ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ದ ಟೂ ಮಾಸಸ್ ಅಲ್ವಾ. ಸೊ ಹಾಗೆ ನಾವು ಆ ಎಕ್ಸ್ಪ್ರೆಷನ್ ನೆನಪಿರುತ್ತೆ, ಫಸ್ಟ್ ಇಯರ್ ಕಲ್ಲಿ ಹೈಸ್ಕೂಲಲ್ಲೂ ಕಲ್ತಿದ್ವಿ. F ಈಕ್ವಲ್ಸ್ ಟು G ಇಂಟು M, ಮಾಸ್ ಆಫ್ ದ ಆಬ್ಜೆಕ್ಟ್, ಮಾಸ್ ಆಫ್ ದ ಅರ್ತ್ ಡಿವೈಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ಸ್ ಆಫ್ ದ ಮಾಸಸ್, D². ಇದು ಡಿಸ್ಟೆನ್ಸ್. ನಮಗೆ ಈಗ ಡೈಮೆನ್ಷನಲ್ಲಿ ಇದ್ದೀವಿ. ಇದು ಡಿಸ್ಟೆನ್ಸು, ಇದು ಮಾಸು, ಇದು ಕಾನ್ಸ್ಟೆಂಟ್, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ G, ಇದು ಫೋರ್ಸ್. ಓಕೆ. ಸೊ Gಯನ್ನು ಸಪ್ರೇಟ್ ಮಾಡಿ, F ಇಂಟು ಈ D² ಇಲ್ಲಿಗೆ ಬಂತು, ಮಾಸ್ ಕೆಳಗಡೆ ಹೋಯಿತು. ನೆಕ್ಸ್ಟ್ ಏನು ಮಾಡುವ ನಾವು? ಡೈಮೆನ್ಷನನ್ನು ಹಾಕೋಣ. ಸೊ ಫೋರ್ಸಿನ ಡೈಮೆನ್ಷನ್ ಗೊತ್ತಿದೆ, MLT -2. ಅದು ಮರಿಬಾರ್ದು, ಕೆಲವು ಬೇಸಿಕ್ಸ್ ಸಣ್ಣ ಪುಟ್ಟ ನೆನ್ಪಿಟ್ಕೋಬೇಕು. ಆ್ಯಂಡ್ ಡಿಸ್ಟೆನ್ಸ್ ಸ್ಕ್ವೇರ್ ಇದೆ, L². ಮಾಸ್ ಡಬಲ್ ಇದೆ, ಮಾಸ್ ಇಂಟು ಮಾಸು M². ಸಿಂಪ್ಲಿಫೈ ಮಾಡಿ ಏನಾಗುತ್ತೆ? M ಇಲ್ಲಿ ಡಿನಾಮಿನೇಟ್ರಲ್ಲಿ 2 ಇದೆ, ಮೇಲೆ ಬಂದರೆ -2 +1 -1 ಉಳ್ಕಂತು. ಸೊ L ಇಲ್ಲೊಂದಿದೆ, L3 ಉಳ್ಕಂತು, T -2 ಹಾಗೆ ಇರುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ದಿಸ್ ಒನ್, M -2. ಎಲ್ಲೋಯ್ತು? M -1 ಯಾವುದು ಕರೆಕ್ಟ್ ಆಪ್ಷನ್? M -1 L3 T -2. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟಾ? ಡೈಮೆನ್ಷನ್ ಇಲ್ಲಿ ಇದೆಯಲ್ಲ ಬಂದಿದ್ದು. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಏನು ಕೇಳಿದರೆ ಸೆಕೆಂಡ್ ಇಯರ್ ಮೇಲೆ ಇರೋದು ಇದು. ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಸೆಲ್ಫ್ ಇಂಡಕ್ಟನ್ಸ್ ಈಸ್. ಸೆಲ್ಫ್ ಇಂಡಕ್ಟನ್ಸಿನ ಡೈಮೆನ್ಷನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕಷ್ಟ ಆಯಿತು. ಈಗ ಸೆಕೆಂಡ್ ಇಯರ್ ಮಕ್ಕಳಿಗೆ ಅರ್ಥ ಆಗುತ್ತೆ. ಫಸ್ಟ್ ಏನು ಮಾಡಿ, ಸೆಲ್ಫ್ ಇಂಡಕ್ಟನ್ಸ್ನ ಎಕ್ಸ್ಪ್ರೆಷನ್ ಏನಿದೆ ಅಂತ ಅದಕ್ಕೆ ಡೈರೆಕ್ಟ್ ಸಿಗೋದಿಲ್ಲ ನಿಮಗೆ. ಸೆಲ್ಫ್ ಇಂಡಕ್ಟನ್ಸಲ್ಲಿ ಇಂಡ್ಯೂಸ್ಡ್ EMF ಅಂತ ಸಿಗುತ್ತೆ. ಕರೆಕ್ಟಾ? ಓಕೆ. ಸೊ ಇಂಡ್ಯೂಸ್ಡ್ EMFನ ಎಕ್ಸ್ಪ್ರೆಷನ್ ಯಾವಾಗಲೂ ನೆನಪಿರುತ್ತೆ, ಯಾಕೆಂದರೆ ಫ್ಯಾರಡೇಸ್ ಲಾ ಇಂದನೇ ಬಂದಿರುವಂಥದ್ದು. ಸೊ ಇಂಡ್ಯೂಸ್ಡ್ EMF ಈಕ್ವಲ್ಸ್ ಟು -L ಇಂಟು di/dt. ಇದು dt ಅನ್ನೋದು ಸ್ಮಾಲ್ ಟಿ ಇದ್ದಾಗ ಟೈಮ್, ಇದು ಯಾವುದು? I ಅನ್ನೋದು ಕರೆಂಟ್. ಹಾಗಾಗಿ ಎಲ್ಲಿನ ಎಕ್ಸ್ಪ್ರೆಷನ್ಸನ್ನು ಡೈಮೆನ್ಷನನ್ನು ಫೈಂಡ್ ಔಟ್ ಮಾಡಬೇಕು ನಾವು. E ಅನ್ನೋದು EMF. ಓಕೆ. ಈಗ EMFನ ಡೈಮೆನ್ಷನ್ ಬೇಕು ನಮಗೆ. ಸಾರಿ, ಇದು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ನಮಗೆ. ಓಕೆ. ಸೊ ಎಲ್ಲನ್ನು ಚೇಂಜ್ ಮಾಡ್ಕೋತೇನೆ ನಾನು. EMF dt/di ಆಯಿತು, ಕರೆಕ್ಟ್. EMF ಇಂಟು ಟೈಮು ಬೈ ಕರೆಂಟ್, ಇದು ಕರೆಂಟ್, ಚೇಂಜ್ ಇನ್ ಕರೆಂಟ್ ಹೇಳಿ. ಓಕೆ. ಈಗ EMF ಏನು ಗೊತ್ತಾ ನಿಮಗೆ? ಅದು ವೋಲ್ಟೇಜ್ ಅಂತನಾದ್ರು ಬರಲಿ, AC ವೋಲ್ಟೇಜ್ ಅಥವಾ ಈ ರೀತಿ ವೋಲ್ಟೇಜ್ ಅಂತ ಕೆಲವೊಮ್ಮೆ ಹೇಳ್ತೀವಿ ನಾವು. ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ವೋಲ್ಟೇಜ್ ಅಂತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತಾರು ಬರಲಿ, ಇಲ್ಲ EMF ಅಂದ್ರೇನು? ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತೇಳಿ. ಕರೆಕ್ಟಾ? ಇವಿಷ್ಟಕ್ಕೂ ಒಂದೇ ಡೈಮೆನ್ಷನ್ನು, ಒಂದೇ ಯೂನಿಟ್ಟು.
ಅದನ್ನು ಫೈಂಡ್ ಔಟ್ ಮಾಡೋದು ಭಾಳ ಸುಲಭ. ಏನು ಅಂದರೆ ಡೆಫಿನೇಷನ್ಗೆ ಹೋಗ್ಬಿಡೋದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಸೊ ವರ್ಕ್ ಅನ್ನೋದು ನಮ್ಗೆ ಗೊತ್ತೇ ಇದೆ, ನಾವು ತುಂಬ ಸರಿ ಯೂಸ್ ಮಾಡಿದ್ವಿ. ಚಾರ್ಜ್ ಅಂದರೆ, ಸೊ ಚಾರ್ಜ್ ಏನಾಗುತ್ತೆ, ಕ್ಯೂ ಈಸ್ ನಾಟ್ ಎ ಫಂಡಮೆಂಟಲ್. ಸೊ ಬಟ್ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ, ಕ್ಯೂ ಈಸ್ ಈಕ್ವಲ್ ಟು ಐ ಇಂಟು ಟಿ. ಐ ಅಂದರೆ ಕರೆಂಟು, ಟಿ ಅಂದರೆ ಟೈಮ್. ಓಕೆ, ಸೊ ಹಾಗಾಗಿ ನಾವು ಏನು ಮಾಡ್ಬೋದು, ಇಲ್ಲಿ ವರ್ಕನ್ನು ಡೈಮೆನ್ಷನ್ ಬರೆದಿದ್ದೀನಿ ನಾನು m(L2t-2), ಚಾರ್ಜಿನ ಡೈಮೆನ್ಷನ್ ಬರೆದಿದ್ದೀನಿ a(T). ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ m(L2t-3) ಆಯಿತು, ಯಾಕೆಂದರೆ ಈ ಪ್ಲಸ್ ಟಿ ಮೇಲೆ ಬಂದರೆ -1 ಆಗುತ್ತೆ, a-1 ಆಯಿತು, ಯಾಕೆಂದರೆ ಇದು ಡಿನಾಮಿನೇಟ್ರಲ್ಲಿ ಇದೆ. ಓಕೆ, ನಮಗೆ ಇ ಎಮ್ ಎಫಿನ ಡೈಮೆನ್ಷನ್ ಸಿಕ್ತು, ಟೈಮಿಗೆ ಟಿ, ಕರೆಂಟಿಗೆ ಎ ಅಲ್ವಾ. ಇಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಿಮಗೆ ಈಗ ಗೊತ್ತಾಗುತ್ತೆ, ಎ ಮತ್ತೆ ಮೇಲೆ ಬಂದಾಗ -1 ಆಗುತ್ತೆ, ಟಿ -3 ಜೊತೆಗೆ +1 ಆಗುತ್ತೆ, ಸೊ -2 ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಏನಿದೆ, m(L2t-2, a-2) ಅಲ್ವಾ. ಸೊ ಆಪ್ಷನ್ ಯಾವುದು, ಆಪ್ಷನ್ ಸಿ ಇಸ್ ಕರೆಕ್ಟ್. ಕ್ಲಿಯರ್ ಆಯಿತಾ? ಹಾಂ, ಓಕೆ. ಸೊ ನೆಕ್ಸ್ಟ್ ಕ್ಲಾಸಿಗೆ ಏನು ಮಾಡುವ ಕೇಳಿದರೆ, ಈ ಡೈಮೆನ್ಷನ್ ಅನಲೈಸಿಸ್ ಇದೆಯಲ್ಲ, ಸೊ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್, ಪ್ರಿನ್ಸಿಪಲ್ ಆಫ್ ಹೊಮೋಜಿನಿಟಿ, ಸೊ ಟು ಕನ್ವರ್ಟ್ ಸಿಸ್ಟಮ್ ಫಿಸಿಕಲ್ ಕ್ವಾಂಟಿಟಿ ಯೂನಿಟನ್ನು ಒಂದು ಸಿಸ್ಟಮ್ ಟು ಅನದರ್ ಸಿಸ್ಟಮ್. ಸೊ ಇದ್ರ ಮೇಲೆ ಒಂದಿಷ್ಟು ವರ್ಕ್ ಮಾಡೋಣ. ಯಾವ್ಯಾವ ಥರ ಪ್ರಾಬ್ಲಮ್ಸ್ಗಳು ಎಕ್ಸಾಮ್ ಅಪಿಯರ್ ಆಗಿವೆ, ಮತ್ತು ಅಡಿಷ್ನಲ್ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. ಓಕೆ, ನಿಮ್ಗೆ ಏನು ಅನಿಸುತ್ತೋ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ, ಯಾಕೆಂದರೆ ಏನಾದರೂ ಸಜೆಷನ್ ಇದ್ದರೆ ಆಲ್ವೇಸ್ ವೆಲ್ಕಮ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.